राज्यातील शेतकऱ्यांनी आपल्या जमिनीची पाहणी व संबंधित कागदपत्रे नियमितपणे तपासावीत, अन्यथा फसवणूक होण्याची शक्यता आहे, असा इशारा देणारी घटना उशिरा उघडकीस आली आहे. अथनी उपनिबंधक कार्यालयात पैशाच्या जोरावर बेकायदेशीररित्या जमिनीचे मालकी हक्क बदलण्यात आल्याचे आरोप समोर आले. बेळगाव जिल्ह्यातील यरगट्टी तालुक्यातील हिरहट्टी गावच्या रहिवासी यल्लव्वा हुक्केरी यांच्या नावावर असलेली जमीन बनावट कागदपत्रांच्या आधारे इतरांच्या नावावर करण्यात आल्याचे आता स्पष्ट झाले आहे. यल्लव्वा यांच्या नावावर 3 ठिकाणी असलेली एकूण 15 एकर 37 गुंठे जमीन बेकायदेशीररित्या लाटण्यात आल्याचा आरोप आहे. पैशाच्या लालसेपोटी एजंट व दलालांच्या संगनमताने कोट्यवधी रुपयांचा घोटाळा झाल्याचे गंभीर आरोप होत आहेत. बनावट कागदपत्रे तयार करून जमीन खरेदी करणारे भूमाफिया व त्यांना सहकार्य करणाऱ्यांवर कठोर कारवाई करण्यात यावी, अशी मागणी यल्लव्वा यांनी केली आहे. ನಮ್ದು ಯರಗಟ್ಟಿ ಒಳಗೆ ಜಮೀನು ಐತ್ರಿ. ಅದನ್ನು ಅವ್ರ ಲಂಚದ ಆಸೆಕ್ಕಾಗಿ ಬೇರೆದವ್ರಿಗೆಲ್ಲ ಮಾರ್ಯಾರಿ ದೊಡ್ಡ ಅಧಿಕಾರಿಗಳೆಲ್ಲ ಸಾಮೀಲಾಗ್ಯಾರ ಇದ್ರೊಳಗೆ. ಮತ್ತು ಮೇಲಾಗಿ ಖರೀದಿ ತೊಗೊಂಡವನ ತಮ್ಮ ಇದಕ್ಕೆ ಸಾಮೀಲ್ರಿ ಫಸ್ಟ್ ಹನುಮಂತ ಗೌಂಡಿ ಅಂತೇಳಿ. ಇದರೊಳಗೆಲ್ಲ ಸರ್ಕಲ್ ಅವ್ರು ಏನು ತಲಾಟಿ ತಹಸೀಲ್ದಾರ ಆಮೇಲೆ ಬಾಂಡ್ ಬರೆಯವರು ಎಲ್ಲರೂ ಇದ್ರೊಳಗೆ ಸಾಮೀಲದಾರ ನೋಡ್ರಿ. ಲಂಚ ತೊಗೊಂಡು ಮಾಡ್ಯಾರ. ಯಾವ ವರ್ಷದಾಗ ಖರೀದಿ ಆಗೈತ್ರಿ? 2021 ಆಗೈತ್ರಿ. ನಾವು ತೊಗೊಂಡದ್ದು 2020. ಅವ್ರು ತೊಗೊಂಡದ್ದು ನಿನ್ನೆ ತಿಂಗಳ 6 ತಾರೀಕು ಆಗೈತ್ರಿ. ಹ್ಞೂ ರೀ. ನಿಮಗೆ ಹೆಂಗೆ ಗೊತ್ತಾತ್ರಿ? ನಮಗೆ ಒಮ್ಮೆ ಅದು ನೋಟಿಸ್ ಬಂತ್ರಿ ಮನೆಗೆ. ನೋಟಿಸ್ ಬಂತ್ರಿ? 11 ತಾರೀಕು ಬಂತ್ರಿ ಅದು. ನೋಟಿಸ್ ರೀ? ಹ್ಞೂ ರೀ. ಏನಂತ ಬಂತ್ರಿ? ನಾವು ಹಿಂಗೆ ಇಂಥವ್ರು ಖರೀದಿ ತೊಗೊಂಡಿವ್ರು ಹೊಲ ಅಂತ ಅನ್ನೋ KV8 ಅಂತ ನೋಡ್ರಿ, ಅದು ಬಂತ್ರಿ. ನಾವು ಅದನ್ನು ತೊಗೊಂಡು ವಕೀಲರ ಕಡೆ ಹೋಗೋಣ. ಅವ್ರು ವಕೀಲರು ಇದು ಅವ್ರ ಹೆಸರಾಗೈತ್ರಿ ಅಂತ ಅವ್ರು ಹೇಳಿದ್ರಿ. ನೀವೇನು ಸೈನು ಮಾಡಿಲ್ಲ? ನಾವು ಏನು ಸೈನು ಮಾಡಿಲ್ಲ, ಏನು ಗೊತ್ತಿಲ್ಲ ನಮ್ಗೆ. ಹತ್ತನೇ ಆ ಕಡೆ ಐತೆ ಅನ್ನೋದು ಗೊತ್ತಿರಾಕಿಲ್ಲ. ನಾವು ಈಗ ಬಂದಿವ್ರಿ ಅದು ಬರೋಣ. ನಿಮ್ಮ ಹೆಸರು? ಎಲ್ಲವೂ ಹನುಮಂತ ಹುಕ್ಕೇರಿ. ಊರು ಹಿರೇಹಟ್ಟಿ ರೀ. ಆಸ್ತಿ ಯರಗಟ್ಟ್ಯಾಗ ರೀ. ಹ್ಞೂ ರೀ. ಕಾಕ ಹೇಳ್ರಿ, ಏನಾಗಿತ್ತು? ಈಗ ನಮ್ಮ ಹೊಲ ರೀ ಯರಗಟ್ಟಿ ಹದ್ದಿಯೊಳಗೆ ನಮ್ಮ ಹೊಲ ಇದ್ದು ರೀ. ಅಲ್ಲಿ 15 ಎಕರೆ 37 ಗುಂಟೆ ರೀ. ಫೋರ್ಜರಿ ಮಾಡಿ ನಮ್ಗೆ ಗೊತ್ತಿಲ್ಲದ ಖರೀದಿ ಬರ್ಕೊಂಡಾರ ಅತನಿ ತಾಲೂಕಿನಾಗ ರೀ. ಅತನಿ ಸಬ್ ರಿಜಿಸ್ಟ್ರ್ ಆಫೀಸಾಗ ಮಾಡ್ಕೊಂಡಾರ ರೀ. ಅಲ್ಲಿಂದ KV8 ನೋಟಿಸ್ ಬಂದಾಗ ನಮ್ಗೆ ಗೊತ್ತಾತು ರೀ. ಅದನ್ನು ಆ KV8 ನೋಟಿಸ್ ತೊಗೊಂಡು ನಾವು SP ಸಾಹೇಬ್ರ ಕಡೆ ಹೋಗಿವಿ ರೀ. ಅವರು ಅದನ್ನು ಅತನಿ ಒಳಗೆ ಫಿರ್ಯಾದಿ ಕೊಡಂದ್ರು. ಬಂದು ಅತನಿ ಒಳಗೆ ಫಿರ್ಯಾದಿ ಕೊಟ್ಟರು ರೀ. ಇಲ್ಲಿ ಬಂದು ತೆಗಿಸಿ ನೋಡಿದ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಅವ್ರ ಹೆಸರಲ್ಲಿ ಆಗಿದ್ದು ರೀ. ಯಾರ ಹೆಸರಲ್ಲೇ ಚೆನ್ನಪ್ಪ ಗೌಡಿ ಮಾಡ್ಕೊಂಡು ಕಸಿಂದ ಈ ಥರ ಮಾಡಿದ್ರು. ಅದ್ರ ಸಲುವಾಗಿ ನಾವು ಇಲ್ಲಿ ಅತನಿ ಇದ್ರ ಕೇಸ್ ಮಾಡಿದ್ದೈತೆ ರೀ. ನಾವು ಈಗ ಅದಕ್ಕೆ ಸಹಿ ಅದು ನೀವು ಸಹಿ ಎಲ್ಲ ಇಲ್ಲ ರೀ. ನಾವು ಯಾರೂ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ ರೀ. ನಮ್ಗೆ ಆ KV8 ಒಂದು ನೋಟಿಸ್ ಬಂದ ಬಳಕ ನಮ್ಗೆ ಗೊತ್ತಾದ್ರೆ ಗೊತ್ತಿಲ್ಲ ಮಾಡ್ಕೊಂಡಾರ. ನೀವು ಅಧಿಕಾರಿಗಳನ್ನ ಏನು ಕೇಳಿರಿ? ಅಧಿಕಾರಿಗಳಿಗೆ ತೆಗಿಸಿಕೊಂಡು ಯಾಕಂದ್ರೆ ಅವ್ರು ಏನು ತಪ್ಪಾಗೈತಿ ಅಂತ ಮಾತಾಡೋರು ನಮ್ಗೆ ಸರಿಯಾಗಿ ಸ್ಪಂದಿಸಲಿಲ್ಲ ರೀ. ಅವರು ನಾವು ಫಿರ್ಯಾದಿ ಸಾಹೇಬ್ರು ಫಿರ್ಯಾದಿ ಕೊಡ್ಕೊಂಡು ಬಂದು ಇಲ್ಲಿ ಫಿರ್ಯಾದಿ ಕೊಟ್ರಿ. ಈಗ 15 ಎಕರೆ 37 ಗುಂಟೆ ರೀ. ಯಾರು ಮಾಡ್ಕೊಂಡಾರ ನಿಮ್ಗೆ? ಚೆನ್ನಪ್ಪ ಗೌಡಿ ರೀ. ಅವ್ರ ಅರ್ಮಾಯ್ ಅವ್ರಿ. ಅವರೇ ನಿಮ್ಗೆ ಸಂಬಂಧಿಕರೇ? ಏನಿಲ್ಲ ರೀ. ಅಲ್ಲಿ ನಮ್ಮ ಬಾಜು ಹೊಲ ಐತ್ರಿ. ಅವ್ರು ಹ್ಞೂ ರೀ. ಅಧಿಕಾರಿಗಳು ಶಾಮೀಲಾಗಿ ಅಧಿಕಾರಿಗಳೆಲ್ಲ ಶಾಮೀಲ್ ಹಾಕಿಸಿಂದ ಈ ಥರ ಮಾಡ್ಯಾರ ರೀ. ಅವ್ರು ತಮ್ಮ ಪೊಲೀಸ್ದಾನ ರೀ. ಅವರೆಲ್ಲ ಕೂಡ್ಕಿಸಿಂದ ಮತ್ತು ಅವ್ರ ಹಿಂದೆ ಸಹಚರ ಅವರೆಲ್ಲ ಕೂಡ್ಕಿಸಿಂದ ಹಿಂಗೆ ಗದ್ದಲ ಮಾಡ್ಯಾರ ರೀ. ಅವರು ಬೇರೆ ಹೆಣ್ಮಗಳು ಕರ್ಕೊಂಬಂದು ಕಿಸಿಂದ ಹಿಂಗೆ ಹಾಕಿ ಕೊಟ್ಟು ಸಹಿ ಮಾಡಿಸ್ಕೊಂಡು ಎಲ್ಲ ಹಿಂಗೆ ಮಾಡ್ಕೊಂಡಾರ ರೀ ಅವರು. ಈಗ ನಿಮ್ಗೆ ಏನು ಆಗ್ಬೇಕಾಗೈತೆ ರೀ? ನಮ್ಗೆ ಅದು ನಮ್ಮ ಹೊಲ ನಮ್ಗೆ ಆಗ್ಬೇಕ್ರಿ. ಮತ್ತೇನು ಆಗ್ಬೇಕಾರೆ ನಮ್ಗೆ ಈಗ ನಾವು ವಯಸ್ಸಾದ ಬಂದರೆ ನಾವು ಅಡ್ಯಾಡೋಕ್ಕಾಗಿಲ್ಲ. ನನಗೆ 70 ವರ್ಷ, ನಮ್ಮ ಹೆಣ್ಮಗಳಿಗೆ 65 ವರ್ಷ ರೀ. ಈಗ ನಾವು ಎಲ್ಲಿ ಮನೆ ಬಿಟ್ಟು ಹೊರಗೆ ಹೋಗಂಗಿಲ್ಲ. ಅನ್ಕೊಂಡು ಇವರು ನಮ್ಮದು ವೀಕ್ನೆಸ್ ಇವರು ಅಂತೇಳಿ ನಮ್ಮ ಮಗ ಇದ್ದಾವ ಬೇರೆ ದೇಶದಾಗ ಇರ್ತಾನೆ ರೀ. ಇಲ್ಲಿ ಇರೋಂಗಿಲ್ಲ. ಹಿಂಗೆ ಹಾಕಿಸಿಂದ ನಮ್ಗೆ ಇವ್ರಿಗೆ ಯಾರು ಇಲ್ಲ ಅಂತೇಳಿ ಹಿಂಗೆ ಮಾಡ್ಕೊಂಡಾರ ಅವ್ರು. ಈಗ ನೀವು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಾರ? ಈಗ ಅವ್ರ ಮೇಲೆ ಈಗ ಬರ್ಕೊಂಡವ್ರ ಮೇಲೆ ಮತ್ತು ಸಾಕ್ಷಿದಾರ ಮೇಲೆ ಖರೀದಿ ಬಾಂಡ್ ರೈಟರ್ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ರಿ. ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಹ್ಞೂ ರೀ. ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ? ಅಧಿಕಾರಿಗಳು ಯಾರು ಹೆಸರಿದ್ದವ್ರ ಮೇಲೆ ಕೊಟ್ಟಿದ್ದಾರೆ. ಅದ್ರಾಗ ಹೆಸರು ಬಾಂಡ್ನಾಗೆಲ್ಲ ಯಾರ್ಯಾರ ಹೆಸರು ಇರ್ತಲ್ಲ ಅವ್ರ ಮೇಲೆ ಕೊಟ್ಟು ಕಂಪ್ಲೇಂಟ್ ನಾವು. ಟೋಟಲ್ ಎಷ್ಟು ಮಂದಿ ಮೇಲೆ ಕೇಸ್ ಕೊಟ್ಟಿದ್ದಾರೆ? ಈಗ ಟೋಟಲ್ ಒಂದು 4-5 ಮಂದಿ ಅಕ್ಕಾರ್ರಿ ಅವ್ರು. ಹ್ಞೂ ರೀ. ಆಕೆ ಸಹಿ ಮಾಡಿದಕ್ಕೆ ಮತ್ತು ಅವರ ಸಾಕ್ಷಿಗಾರ, ಬಾಂಡ್ ರೈಟರ. ನಿಮ್ದು ಊರು ರೀ? ನಮ್ಮದು ಹಿರೇಟ್ ರೀ. ಗೋಕಾಕ್ ತಾಲೂಕು ರೀ. ಹೆಸರು ಯಾರಂದ್ರೆ? ಹೆಸರು ಹನುಮಂತ ಬಾಲಪ್ಪ ಹುಕ್ಕೇರಿ. ನಮ್ಮ ಮೆಸೇಜ್ ಹೆಸರು ಎಲ್ಲವೂ ಹನುಮಂತ ಹುಕ್ಕೇರಿ. ಅವ್ರ ಹೆಸರು ಮೇಲೆ ಜಮೀನು ಐತ್ರಿ? ಹಾಂ, ಅವ್ರ ಹೆಸರು ಮೇಲೆ ಜಮೀನು ಐತ್ರಿ. ಅದು संपूर्ण प्रकरणामुळे महसूल विभागातील अनागोंदी व भ्रष्टाचार उघड झाला असून या गंभीर घटनेची महसूल मंत्र्यांनी तातडीने दखल घ्यावी अशी मागणी करण्यात येत आहे. राजशेखर हिरेमठ, KMM मराठी, बेळगाव.